ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೆ ದ ಟೇಸ್ಟ್ ಆಫ್ KA22 ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ ಮಾಡುತ್ತೇನೆ ರೀ. ಇವತ್ತಿನ ಸ್ಪೆಷಲ್ ವೆಜ್ ಪಲಾವು. ವೆಜ್ ಪಲಾವ್ ಹೆಂಗೆ ನಿಮಗೆ ಸ್ಪೆಷಲಾಗಿ ಮಾಡ್ಬೇಕಂತ ತಿಳಿಸ್ಕೊಡ್ತೇನೆ ರೀ ಈ ವಿಡಿಯೋದಾಗ. ಹಾಗಾದರೆ ಬನ್ನಿ ನೋಡೋಣ. ನಿಮ್ಗೆ ಬೇಕಾಗಿರೋ ತರಕಾರಿಗಳನ್ನ ಈ ಥರ ವಾಶ್ ಮಾಡ್ಕೋಬೇಕು ಮೊದಲು ರೀ. ವಾಶ್ ಮಾಡ್ಕೊಂಡಾದ್ಮೇಲೆ ಅದೇನು ತರಕಾರಿ ತೊಗೊಂಡಿರ್ತಿರಲ್ಲ ಅದನ್ನು ಈ ಥರ ಕಟ್ ಮಾಡ್ಕೊಳ್ರಿ. 2 ಬೀನ್ಸು, ಆಮೇಲೆ 1 ಕ್ಯಾರೆಟು, 1 ರಿಂದ 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಡ್ರಿ ಈ ಥರ. ಆಮೇಲೆ 1 ರಿಂದ 2 ಈರುಳ್ಳಿ, ಆಮೇಲೆ 1 ಆಲೂಗಡ್ಡೆ ಬೇಕು ಹಾಕಿದ್ರಿ, ಅದನ್ನು ಈ ಥರ ಸಣ್ಣಗೆ ಕಟ್ ಮಾಡಿಕೊಡ್ರಿ. ಆಮೇಲೆ 2 ರಿಂದ 4 ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿಕೊಡ್ರಿ. ಆಮೇಲೆ ಒಂದು ಬೌಲಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡು ಅದನ್ನು ಸ್ವಚ್ಛ ಮಾಡಿಕೊಡ್ರಿ. ಎಲ್ಲನೂ ಫಸ್ಟ್ ನೀರಲ್ಲಿ ನೆನೆ ಇಟ್ಕೊಂಡು ವಾಶ್ ಮಾಡಿಕೊಡ್ರಲ್ಲ. ಇದಾದಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಕುಕ್ಕರ್ ಇಟ್ಕೋಬೇಕ್ರಿ. ಕುಕ್ಕರ್ ಬಿಸಿ ಆದಮೇಲೆ 5 ರಿಂದ 6 ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೋಬೇಕು. ಅಡುಗೆ ಎಣ್ಣೆ ಹಾಕೋದು ಬಿಸಿ ಆದಮೇಲೆ 1 ಸ್ಪೂನು ಜೀರಿಗೆ ಹಾಕ್ಕೊಡ್ರಿ. ಜೀರಿಗೆ ಹಾಕೊಂಡಾದ್ಮೇಲೆ ಮಸಾಲೆ ಪದಾರ್ಥಗಳು ಇವೆಲ್ಲನೂ ಹೇಳ್ತೀನಿ ರೀ ನಿಮಗೆ, ಡಿಸ್ಕ್ರಿಪ್ಷನಲ್ಲೆಲ್ಲ ಮೆನ್ಷನ್ ಮಾಡಿರ್ತೀನಿ, ಅದು ನೋಡಿರಿ. ಆಮೇಲೆ 1 ರಿಂದ 2 ಈರುಳ್ಳಿನ ಕಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹಾಕೋಬೇಕ್ರಿ ಈ ಥರ. ಆಮೇಲೆ ಕರಿಬೇವು, 2 ರಿಂದ 4 ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಈ ಥರ. ಆಮೇಲೆ 1 ರಿಂದ 2 ಟೊಮೆಟೊ ಏನು ಕಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹಾಕ್ಕೊಡ್ರಿ. ಆಮೇಲೆ 1 ಆಲೂಗಡ್ಡೆ, ಆಮೇಲೆ ಹಸಿ ಬಟಾಣಿ, ಆಮೇಲೆ 1 ಕ್ಯಾರೆಟು, ಬೀನ್ಸ್ 2 ಕಟ್ ಮಾಡ್ಕೊಂಡಿರಲ್ಲ ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ. ಇದೆಲ್ಲನೂ ಫ್ರೈ ಆಗಬೇಕ್ರಿ ಎಣ್ಣೆಯಲ್ಲಿ ಚೆನ್ನಾಗಿ. ಆಮೇಲೆ ಸೋಯಾಬೀನ್ ನೀರಲ್ಲಿ ನೆನೆಸಿರ್ತಿರಲ್ಲ ಅದನ್ನು ಹಾಕೋಬೇಕು. ಆಮೇಲೆ 1 ರಿಂದ 2 ಸ್ಪೂನ್ ಚಿಕ್ಕದು ಅರಿಶಿನ, ಆಮೇಲೆ 1 ರಿಂದ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಮಿಕ್ಸ್ ಮಾಡಿಕೊಡ್ರಿ ಈ ಥರ. ಆದಮೇಲೆ 2 ಟೇಬಲ್ ಸ್ಪೂನ್ ಗರಂ ಮಸಾಲ ಕೊಡ್ರಿ, 1 ಕಪ್ ಮೊಸರು. ಇದಾದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ. ಆಮೇಲೆ ಅಕ್ಕಿ ನೆನೆಸ್ಕೊಂಡಿರ್ತಿರಲ್ಲ 1 ಗ್ಲಾಸು ಅದ್ರೊಳಗೆ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಗ್ಲಾಸ್ ಏನು ಅಕ್ಕಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ನಾವು ಈಗ 2 ಗ್ಲಾಸು ನೀರು ಹಾಕೋಬೇಕ್ರಿ. 2 ಗ್ಲಾಸ್ ನೀರು ಹಾಕೊಂಡಾದ್ಮೇಲೆ ರೀ ಇದೆಲ್ಲ ಮಾಡಬೇಕಾದಾಗ ಸ್ವಲ್ಪ ಗ್ಯಾಸ್ ಸ್ಟವ್ ಚಿಕ್ಕದಾಗಿರ್ಬೇಕು ರೀ, ಇಲ್ಲಾಂದರೆ ಎಲ್ಲ ಜಾಸ್ತಿ ತಳ ಎಲ್ಲ ಅಕ್ಕಿ ಎಲ್ಲ ಹೊತ್ತೋಗ್ಬಿಡ್ತೈತೆ ರೀ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಈ ಥರ ಎಲ್ಲನೂ. ಇಲ್ಲ ಇಷ್ಟೆಲ್ಲ ಮಾಡಿದ್ದು ಉಪ್ಪು ಜಾಸ್ತಿ ಆಗ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ ರೀ, ನೋಡ್ಕೊಂಡು ಹಾಕ್ಕೊಡ್ರಿ. ಆಮೇಲೆ ಪಲಾವ್ ಎಲೆ, ಇದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಡ್ರಿ. ಮೇಲೆ ಉದುರಿಸ್ಬೇಕ್ರಿ ಈ ಥರ. ನೋಡಿರಿ ಇವಾಗ ಅಕ್ಕಿ ಕುದೀತೈತ್ರಿ. ಜಾಸ್ತಿ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ, ಇಲ್ಲಾರ ಹೊತ್ತೋಗ್ಬಿಡ್ತಿದ್ರಿ ಫಸ್ಟು ಇದೆಲ್ಲ ಮಾಡ್ಕೊಳ್ಳುವಾಗ. ಇದಾದ್ಮೇಲೆ ಅರ್ಧ ನಿಂಬೆ ನಿಂತ್ಕೊಡ್ರಿ ಈ ಥರ. ಇದಾದ್ಮೇಲೆ ರೀ ಕುಕ್ಕರ್ ಮುಚ್ಚಿ 1 ರಿಂದ 2 ವಿಸಿಲ್ ಆಗೋವರೆಗೂ ವೇಟ್ ಮಾಡ್ಬೇಕ್ರಿ. 1 ರಿಂದ 2 ವಿಸಿಲ್ ಆದ್ಮೇಲೂ ನೀವು ಡೈರೆಕ್ಟಾಗಿ ತೆಗಿಯಕ್ಕೆ ಹೋಗ್ಬಾರ್ದು, ಇದು ಎಲ್ರಿಗೂ ಗೊತ್ತಿರ್ತೈತಿ. ಸ್ವಲ್ಪ ಹೊತ್ತಾದ್ಮೇಲೆ ಕುಕ್ಕರ್ ಎಲ್ಲ ಆರತೈತಲ್ಲ ಅದಾದ್ಮೇಲೆ ತೆಗಿಬೇಕ್ರಿ. ನೋಡ್ರಿ ಇವಾಗ ಎಷ್ಟು ಸ್ಮೂತಾಗಿ ಬಂದಿರ್ತೈತ್ರಿ ಅಕ್ಕಿ. ಈ ಥರ ಸ್ಪೆಷಲ್ಲಾಗಿ ಆಗಿರ್ತೈತೆ, ಅವಾಗ ನೋಡೋದಕ್ಕೂ ನಿಮ್ಗಾಗಲಿ ತಿನ್ನೋದಕ್ಕಾಗಲಿ ಚೆನ್ನಾಗಿರ್ತೈತ್ರಿ. ಈ ಥರ ನೋಡ್ರಿ ಇವತ್ತು ನಮ್ಮ ಸ್ಪೆಷಲ್ ಆಗಿರೋ ವಿಡಿಯೋ ವೆಜ್ ಪಲಾವು. ನಿಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದೆ ಇದೇ ಥರ ನಾನು ನಿಮಗೆ ಹೆಚ್ಚಿನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.